ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಸ್ವಲ್ಪ ಚೆನ್ನಾಗಿಲ್ಲ, ಹುಷಾರಿಲ್ಲ, ಅದಕ್ಕೋಸ್ಕರನೇ ಓಕೆನಾ, ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎ ವಿ ವ್ಲಾಗ್ಸ್ ಕನ್ನಡ. ಅಂದಹಾಗೆ ಈ ವ್ಲಾಗು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಲೇಟಾಗಿ ಎದ್ದಿದ್ದೆ, ಅವಾಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಪಾಪು ನೋಡಿ ಅವಳು ವಿಡಿಯೋ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಓಯ್ ಓಯ್ ಅಂತ ಅಂತಾಳೆ. ನಾನು ಆ್ಯಕ್ಚುಲಿ ಅವ್ರ ಅಪ್ಪಂಗೆ ಓಯ್ ಓಯ್ ಅಂತಾನೆ ಕರೆಯೋದು. ಇನ್ನು ಅವಳು ನಾವೇನು ವಾಲ್ಪೇಪರ್ ಹಾಕಿದ್ದೀವಿ ಅದನ್ನೆಲ್ಲ ಕೀಳ್ತಾನೇ ಇರ್ತಾಳೆ. ಅವಳಿಗೆ ಅದೇ ಕೆಲಸ ಅಂತಾನೆ ಹೇಳ್ಬೋದು. ಇನ್ನು ಪಾಪು ಕೈಯಲ್ಲಿ ಉಗುರುಗಳಂತೂ ಬೆಳ್ಕೊಂಬಿಟ್ಟಿದೆ. ಇದನ್ನು ಕಟ್ ಮಾಡಬೇಕು. ಆಲ್ರೆಡಿ ಮೂಗ್ ಮೇಲೆಲ್ಲ ಗಾಯ ಮಾಡ್ಕೊಂಬಿಟ್ಟಿದ್ದಾಳೆ. ಇನ್ನು ಸ್ವಲ್ಪ ದಿನ ಬಿಟ್ಟರೆ ಮಕ್ಕ ಫುಲ್ಲು ಏನು ಗಾಯ ಮಾಡ್ಕೊಂಬಿಡ್ತಾಳೆ. ಫಸ್ಟ್ ಕಟ್ ಮಾಡಬೇಕು, ಬಟ್ ಇವತ್ತು ಮಂಗಳವಾರ ಕಟ್ ಮಾಡಬಾರ್ದು, ಅದಕ್ಕೆ ಸುಮ್ಮನೆ ಆದೆ. ಇವತ್ತಂತೂ ನಾನು ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ ಅಂತ ಹೇಳ್ಬೋದು. 3-4 ದಿನ ಆಗಿತ್ತು. ಹುಷಾರು ಬೇರೆ ಇರಲಿಲ್ಲ, ಕರೆಕ್ಟಾಗಿ ಊಟ ಬೇರೆ ಸೇರ್ತಿರ್ಲಿಲ್ಲ. ಅದಲ್ಲದೆ ಈ ಟ್ಯಾಬ್ಲೆಟ್ಸ್ ತೊಗೊತ ಏನಾಗ್ಬಿಟ್ಟಿತ್ತು, ನಾಲಿಗೆ ಎಲ್ಲ ಒಂಥರ ಆಗ್ಬಿಟ್ಟಿತ್ತು, ಕಹಿ 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 ಥರ. ಎಷ್ಟೇ ಉಪ್ಪು ಖಾರ ಹಾಕಿ ನಮ್ಮತ್ತೆ ಕೊಟ್ಟರು ಪಾಪ ನನಗೆ ತಿನ್ನೋದಕ್ಕೆ ಆಗ್ತಿಲ್ಲ. ನೆನ್ನೆ ಅಂತೂ ಒಂದು ಬನ್ನು, ಇಷ್ಟು ದಪ್ಪದು ಒಂದು ಬನ್ನು, ಒಂದೇ ಒಂದು ಬನ್ ತಿನ್ಕೊಂಡು ಇಡೀ ದಿನ ಇದ್ದೀನಿ ಅಷ್ಟೇ. ಏನೂ ತಿನ್ನೋದಕ್ಕಾಗಲಿಲ್ಲ. ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಸಕ್ಕರೆ ಹಾಕ್ಸ್ಕೊಂಡು ಟೀಗೆ ಹತ್ಕೊಂಡು ತಿಂದಿತ್ತು. ಅದು ಬಿಟ್ಟರೆ ಊಟ ಏನೂ ಸೇರಿಲ್ಲ. ನಮ್ಮತ್ತೆ ಇದಲ್ಲ ಇನ್ನೊಂದಲ್ಲ ಮತ್ತೊಂದು ಅಂದ್ಕೊಂಡು ಪಾಪ ಬೇರೆ ಬೇರೆ ಥರ ಮಾಡ್ಕೊಡ್ತಾನೆ ಬಂದರು. ನನಗೆ ಯಾವುದೂ ಸೇರಲಿಲ್ಲ. ಇವತ್ತು ಅದೇನಾಗ್ಬಿಟ್ಟಿದ್ದೆ, ಇವತ್ತು ಸ್ವಲ್ಪ ಸರಿ ಹೋಯ್ತು. ನಾಲ್ಗೆ ಒಂದು ತುತ್ತು ಹಿಡ್ತಿದ್ದಂಗೆ ಕಣ್ಣು ಮುಚ್ಕೊಂಡು ಅಪ್ಪ ನನಗೇನೋ ಒಂದು ಟೇಸ್ಟ್ ಸಿಗ್ತಾಯಿದ್ದೆ. ಇವಾಗಲಾದ್ರೂ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತೇಳ್ಬಿಟ್ಟು ಒಂದು ತುತ್ತು ತಿಂದ್ಬಿಟ್ಟು ಹಾಗೆ ಕಣ್ಣು ಮುಚ್ಕೊಂಡು ಅನ್ನಕ್ಕೆ ನಮಸ್ಕಾರ ಮಾಡ್ಕೊಂಡು ಊಟ ಮಾಡಿದ್ದೀನಿ. ಯಾಕಂದರೆ ಅಷ್ಟು ಹೊಟ್ಟೆ ಹಸಿವು ನನಗೆ ಆಗ್ಬಿಟ್ಟಿದೆ. ಹೊಟ್ಟೆ ತುಂಬ ಊಟ ಮಾಡಿದ್ದಾಯಿತು. ಅದಾದಮೇಲೆ ಪಾಪನೂ ಕೂಡ ಮಲ್ಕೊಂಡಿದ್ದಾಳೆ. ಇವಾಗ ಬಂದು ಸ್ನಾನ ಮಾಡ್ಕೋಬೇಕು. ಇವತ್ತು 4 ದಿನ ಆಗಿಬಿಟ್ಟಿದೆ ಸ್ನಾನ ಮಾಡಿ. ಹುಷಾರಿರಲಿಲ್ಲ ಅಂದರೆ ಇವನ್ ಎದ್ದೇಳೋದಕ್ಕೂ ಕೂಡ ಆಗ್ತಿರ್ಲಿಲ್ಲ. ಫುಲ್ಲು ಬ್ಯಾಕ್ ಪೇಯ್ನು, ಬಾಡಿ ಪೇಯ್ನು, ತಲೆ ಅಂತೂ ಸುತ್ತಿಗೆ ತೊಗೊಂಡು ಹೊಡಿತಿರೋ ಥರ ಆಗ್ತಿದೆ. ಅದರ ಜೊತೆಗೆ ಕೋಲ್ಡು, ಮಲ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಮೂಗೆಲ್ಲ ಬ್ಲಾಕು. ದೇವ್ರೆ, ಒಂದು ಹೆಜ್ಜೆ ಇಟ್ಟರೆ ಇಲ್ಲಿ ಮತ್ತು ಇಲ್ಲಿ ಎಲ್ಲ ನರಗಳು ಪಣ್ಣ 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 ಅಂತ ಬಡ್ಕೊತಾ ಇದ್ದಾವೆ. ಇವಾಗ ಸ್ವಲ್ಪ ಬೆಟರ್ ಆಗಿದ್ದೀನಿ. ಅಂದರೆ ಸ್ವಲ್ಪ ಕೋಲ್ಡು ಬಿಟ್ಟರೆ ಸ್ವಲ್ಪ ವಾಯ್ಸು ಸ್ವಲ್ಪ ಇಲ್ಲ. ಅದು ಬಿಟ್ಟರೆ ಓಕೆ. ಸ್ವಲ್ಪ ಬಾಡಿ ಪೇಯ್ನ್ ಇದೆ. ಇನ್ನೂ 1-2 ದಿನ ಆಗಬೇಕು. ಬಟ್ 4 ದಿನ ಆಗೋಗಿದೆ ಆಲ್ರೆಡಿ. ಸ್ವಲ್ಪ ಬಿಸಿ ಬಿಸಿ ಸ್ನಾನ ಮಾಡಿದ್ರೆ ಸ್ವಲ್ಪ ಮೈಕೈ ನೋವು ಹೋಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಮೈಗೆ ಮಾತ್ರ ಸ್ನಾನ ಮಾಡ್ಕೊತೀನಿ. ತಲೆಗೆ ಒಟ್ಟಿಗೆ ಹಬ್ಬಕ್ಕೆ ಮಾಡ್ಕೊಳ್ಳೋಣ. ಇನ್ನು 2 ದಿನ ಇದೆ ಹಬ್ಬ. ನಾಳೆ ಎಣ್ಣೆ ಹಾಕಿ ನಾಳಿದ್ದಂಗೆ ಸ್ನಾನ ಮಾಡಿಕೊಂಡು, ಯಾಕಂದರೆ ಹಬ್ಬಕ್ಕೆ 2 ಸಲ ತಲೆಗೆ ಸ್ನಾನ ಮಾಡಬೇಕಾಗುತ್ತೆ. ಹಿಂದಿನ ದಿನ ಒಂದು ಸಲ ಪೂಜೆ ಸಾಮಾನು ತೊಳ್ಕೊಳ್ಳೋದಕ್ಕೆ, ಮತ್ತು ಆ ಹಬ್ಬದ ದಿನ ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ 2 ಸಲ ಸ್ನಾನ ಮಾಡ್ಬೇಕು ನಾನು. ಮತ್ತು ನಾಳೆ ಅಥವಾ ಇವಾಗ ಏನಾರ ಮಾಡಿದ್ರೆ ಆವತ್ತು ಮಾಡಿ ಮತ್ತೆ ಹುಷಾರು ತಪ್ಪದು ಯಾಕೆ ಅಂತೇಳ್ಬಿಟ್ಟು ಜಸ್ಟ್ ಮೈ ತೊಳ್ಕೊತೀನಿ ಬಿಸಿ ಬಿಸಿ ನೀರು ಹಾಕ್ಕೊಂಡು ಹಾಯಾಗಿ. ಮತ್ತು ಇನ್ನೊಂದೇನೆಂದರೆ ನನಗೆ ಕೋಲ್ಡ್ ಆಗಿಬಿಟ್ರೆ ಈ ಮೂಗತ್ರ ಎಲ್ಲ ಗಾಯ ಆಗಿಬಿಡುತ್ತೆ. ನೀವು ಕಾಣಿಸ್ತಿರ್ಬೋದು, ಮೂಗತ್ರ ಎಲ್ಲ ಗಾಯ ಆಗಿಬಿಡುತ್ತೆ. ತೆಗೆದು 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 ನನಗೆ ಚೂರು ನನಗೆ ಸೊರ್ಪರ್ರ ಅನ್ನೋ ಹಿಂಗಿಲ್ಲ, ತೆಗಿತಾ ಇರಬೇಕು. ತೆಗ್ದೇ ಅರ್ಧ ಗಾಯ ಮಾಡ್ಕೊಂಬಿಟ್ಟಿದ್ದೀನಿ. ಇದು ಯಾವಾಗಲೂ ಇರುತ್ತೆ ನನಗೆ. ಆಮೇಲೆ ಇಲ್ಲಿ ನೋಡಿ, ಈ ಹುಷಾರು ತಪ್ಪಾಗಲೇ ಇವೆಲ್ಲ ಬಂದು ಸಾಯ್ತವೆ. ಇಲ್ಲಿ ಲಿಪ್ಸೆಲ್ಲ ಡ್ರೈ ಆಗಿಬಿಟ್ಟಿದೆ. ಯಪ್ಪ, ಅದನ್ನು ನೋಡ್ಕೊಳಕ್ಕೆ ಆಗ್ತಿಲ್ಲ. ಹಬ್ಬ ಬೇರೆ ಇನ್ನು 2 ದಿನ ಇದೆ. ನಾನು ನೋಡಿದ್ರೆ ಹೀಗೆಲ್ಲ ಮಾಡ್ಕೊಂಡು ಕೂತಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ. ಈ ಟೈಮ್ಗೆ ಹುಷಾರು ತಪ್ಪಬೇಕು ಅಂತ ಏನೋ ಇತ್ತೇನೋ.
ಇನ್ನು ನನ್ನ ಕೂದಲು ನೋಡಿಬಿಟ್ರಂತೂ ನೀವು ಬೆಳಿಗ್ಗೆ ಎದ್ದು ಗಂಟು ಹಾಕೊಳ್ಳೋಣ ಅಂತ ಹಿಂಗೆ ಕೈ ಮುಟ್ತೀನಿ, ಈ ತಲೆ ಬಾಚ್ದಂಗೆ ಬಿಟ್ಬಿಟ್ಟಿರ್ತಾರಲ್ವ ಉದ್ದುದ್ದಕ್ಕೆ ಕೂದಲು, ಅದೆಲ್ಲ ಇಷ್ಟುದ್ದ ಕಡ್ಡಿ ಥರ ಗಂಟಂಗೆ ಆಗ್ಬಿಟ್ಟಿರ್ತಲ್ಲ, ಹಂಗಾಗ್ಬಿಟ್ಟಿದ್ದೆ. ಇವಾಗ ಇದನ್ನು ನಾನು ಸಿಕ್ಕೊಡ್ಬೇಕು ಅಂದರೂ ಇಲ್ಲ ಅಂದರೂ ಅರ್ಧ ಗಂಟೆ ತೊಗೊಂಬಿಡುತ್ತೆ. ನಾನು ಪರ ಅಂತ ಕೆರೆಯೋಕ್ಕಾಗಲ್ಲ. ಸ್ವಲ್ಪ ಇನ್ನೂ ಲೈಟಾಗಿ ತಲೆನೋವು ಇರೋದ್ರಿಂದ ಹಾಗೆಲ್ಲ ಮಾಡೋದಕ್ಕಾಗಲ್ಲ. ನಿಧಾನವಾಗಿ ಬಿಡಿಸೋಷ್ಟರಲ್ಲಿ ನಾನು ಟೈಮ್ ತೊಗೊಳುತ್ತೆ. ಇದು ಕತೆ ನಂದು ಅಂತ ಇದ್ದೀನಿ. ಏನೂ ಇಲ್ಲ ಒಳಗಡೆ, ಬಟ್ ಇನ್ನೂ ಇಲ್ಲಿ ಕಟ್ಕೊಂಡಂಗೆ, ಅದಕ್ಕೆ ಹಾಗಂತ ಇದ್ದೀನಿ ಅಷ್ಟೇ. ಹಬ್ಬಕ್ಕೆ ಹಿಂಗೆ ಮೂಗೆಲ್ಲ ಹಿಂಗೆ ಮಾಡಿಕೊಂಡು ನಾನು ದೇವ್ರೆ. ಇನ್ನೊಂದು ಏನು ಹೇಳ್ಬೇಕಂತ ಅಂದ್ಕೊಂಡಂದೆ, ಇನ್ಮೇಲೆ ಆ ವ್ಲಾಗ್ಗಳಲ್ಲಿ ಫಿಲ್ಟ್ರ್ ಇರೋದಿಲ್ಲ. ಅಂದರೆ ನಾನು ಮಾತಾಡೋವಂಥ ಕನ್ನಡ ಫಿಲ್ಟ್ರು ಮಾಡೋದು ಜಾಸ್ತಿ ನಾನು. ಅಂದರೆ ನಮ್ಮದು ಮಂಡ್ಯ ಆಗಿರೋದ್ರಿಂದ, ನಮ್ಮದು ಊರು ಮಂಡ್ಯ ಭಾಷೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಬರ್ತೈತೆ, ಹೋಯ್ತೈತೆ, ಬುಟ್ಲ, ಹಿಡ್ಕಲ, ಯಾಕ್ಲ, ಈ ಥರ ಭಾಷೆಗಳು. ಈಗ ಬರ್ತೈತೆ ಅಂದರೆ ಬರುತ್ತೆ ಅಂತ ಹಿಂಗೆ ಮಾತಾಡಬೇಕು ವ್ಲಾಗ್ಗಳಲ್ಲಿ. ಆಮೇಲೆ ಬಿಡೋದನ್ನ ಅದನ್ನ ಅಲ್ಲೇ ಬಿಟ್ಬಿಡು ಅನ್ನೋವಲ್ಲ, ಅದನ್ನ ಅಲ್ಲೇ ಬಿಡು, ಈ ಥರ ನೀಟಾಗಿ ನಾನು ಬೆಂಗಳೂರು ಕನ್ನಡನ ಯೂಸ್ ಮಾಡಿ ಸ್ವಲ್ಪ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ. ಸ್ವಲ್ಪ ನಾನು ಓಕೆ ಇವಾಗ ನ್ಯಾಚುರಲ್ಲಾಗೇ ಮಾತಾಡ್ಕೊಂಡು ಹೋಗ್ತಿದ್ರು ನನಗೆ ಈ ಕಡೆ ಹಳ್ಳಿ ಭಾಷೆನೂ ಬರೋದಿಲ್ಲ, ಈ ಕಡೆ ಸಿಟಿ ಭಾಷೆನೂ ಬರೋದಿಲ್ಲ. ಸ್ವಲ್ಪ ಮಧ್ಯದಲ್ಲಿ ಮಾತಾಡ್ತಾ ಇರ್ತೀನಿ, ಒಂದೊಂದ್ಸಲ ಹಳ್ಳಿ ಭಾಷೆ ಬರುತ್ತೆ. ಅದಕ್ಕೆ ಕ್ಯಾಶುವಲಾಗಿ ಮಾತಾಡಬೇಕು. ಅಂದರೆ ಯೋಚನೆ ಮಾಡಿ ಮಾತಾಡೋ ಬದಲು ಕ್ಯಾಶುವಲಾಗಿ. ನನ್ನ ಫ್ರೆಂಡ್ ಒಬ್ಬಳು ಹೇಳಿದ್ಲು, ತುಂಬ ಪ್ರೊಫೆಷ್ನಲ್ಲಾಗಿ ಮಾತಾಡ್ತೀಯಾ ಅಂದೆ. ಬೇಡ, ನಾರ್ಮಲಾಗಿ ನಮ್ಮ ಜೊತೆ ಎಲ್ಲ ಹಿಂಗೆ ಕ್ಯಾಶುವಲಾಗಿ ಮಾತಾಡ್ಕೊಂಡಿರ್ತೀಯ, ಅದೇ ಥರ ಮಾತಾಡು. ನೀನು ಹಂಗೆ ಮಾತಾಡಿದ್ರೆ ಮಾತ್ರ ನೀನು ಏನು, ನಿನ್ನ ಐಡೆಂಟಿಟಿ ಗೊತ್ತಾಗುತ್ತೆ. ನಿನ್ನನ್ನು ಗುರ್ತಿಸ್ಕೋಬೇಕು, ನೀನು ನೀನಾಗೆ ಗುರ್ತಿಸ್ಕೋಬೇಕು ಅಂತ. ಹೌದಲ್ವಾ, ನಾನು ಯಾಕೆ ಹಿಂಗೆಲ್ಲ ಇದು ನನ್ನ ವ್ಲಾಗು, ನನ್ನ ಲೈಫ್ ಸ್ಟೈಲು, ನಾನು ಹೆಂಗೆಲ್ಲ ಇರ್ತೀನಿ ಅನ್ನೋದ್ರ ಜೊತೆಗೆ ನಾನು ಹೆಂಗೆ ಮಾತಾಡ್ತೀನಿ ಅನ್ನೋದು ಗೊತ್ತಾಗಬೇಕು. ನಾನು ಇಲ್ಲೇನು ಈಗ ಸೀರಿಯಲ್ಗೆ ರೆಕಾರ್ಡಿಂಗ್ ಕೊಡೋಕೆ ಹೋಗ್ತಿಲ್ಲ, ಫಿಲಮ್ ಮಾಡ್ತಿಲ್ಲ. ನಾನು ನನ್ನ ಲೈಫ್ ಸ್ಟೈಲ್ ತೋರಿಸ್ಬೇಕಾದ್ರೆ ನಾನು ಹೆಂಗೆ ಮಾತಾಡ್ತೀನಿ ಅದು ಹಾಗೆ ಇರಬೇಕು. ನಾನು ಇದನ್ನು ಯಾಕೆ ಚೇಂಜ್ ಮಾಡ್ಕೊಂಡಿದ್ದು ಅಂದರೆ, ನನ್ನ ಹಸ್ಬೆಂಡು ಲೋಕಲ್ ಥರ ಮಾತಾಡ್ತೀಯ, ಸ್ಟ್ಯಾಂಡರ್ಡಾಗಿ ಮಾತಾಡು ಅಂತ ಅಂದಿದ್ರು. ಅದಕ್ಕೆ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕೋಗಿ ಎಡವಟ್ಟುಗಳು ಆಯ್ತವೆ. ಕೆಲವೊಂದು ಸಲ ಎಷ್ಟು ಸಲ ಅಂದರೆ ರೆಕಾರ್ಡ್ ಮಾಡಬೇಕಾದ್ರೆ ಡಿಲೀಟ್ ಮಾಡೋದು, ಮತ್ತೆ ಮಾತಾಡೋದು, ಡಿಲೀಟ್ ಮಾಡೋದು, ಹೀಗೆ ಆಗುತ್ತೆ. ಕೊನೆಗೆ ಸರಿ ಸ್ವಲ್ಪ ಪ್ರೊಫೆಷ್ನಲ್ ಸ್ಟ್ಯಾಂಡರ್ಡಾಗಿ ಮಾತಾಡೋಣ ಅಂತೇಳ್ಬಿಟ್ಟು ಮಾತಾಡ್ಕೊಂಡು ನೀಟಾಗಿ ಹೋಗ್ತಾಯಿರ್ತೀನಿ. ಅದಕ್ಕೂ ಅಂತಾರೆ ಕತೆ ಓದ್ದಂಗೆ ಓದ್ತೀಯಾ ಅಂತ. ಅಯ್ಯೋ ದೇವ್ರೇ ಅಂತ ಅಂದ್ಕೊಂಡೆ. ಆಮೇಲೆ ನನ್ನ ಫ್ರೆಂಡ್ ಹೇಳಿದ್ಮೇಲೆ ಅಯ್ಯೋ ಬಿಟ್ಟಾಕೋ, ಇವಾಗ ನನ್ನ ಫ್ರೆಂಡ್ ಹೇಳಿದ್ಲಿಲ್ಲ ನನಗೂ ತಲೆಗೆ ಹೋಯ್ತಲ್ಲ. ಆದರೆ ಇನ್ನೊಂದು ಹೆಂಗಂದರೆ, ಮನೆಯವ್ರಿಗಿಂತ ಫ್ರೆಂಡ್ ಹೇಳಿದ್ರೆ ಬೇಗ ಕೇಳೋದು ಜಾಸ್ತಿ. ಸೊ ಹೌದಲ್ವಾ, ಅದು ನಿಜನೂ ಕೂಡ. ನಾವು ಹೆಂಗೆ ಅನ್ನೋದು ನಾವು ತೋರಿಸ್ಕೊಳ್ಳೆ, ನಾವೇನು ಆ ಥರನೇ ಇರಬೇಕು, ಆ ಥರನೇ ಮಾತಾಡಬೇಕು, ಅದೇ ಚೆಂದ. ನಾನು ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು ಅನ್ನೋದಕ್ಕೆ ನಾನು ಯಾವುದೇ ಮೀಟಿಂಗ್ ಹೋಗ್ತಿಲ್ಲ, ಅಥವಾ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡೋಕ್ಕೆ ಹೋಗ್ತಿಲ್ಲ. ಸ್ವಲ್ಪ ಪ್ರೊಫೆಷ್ನಲ್ಲಾಗೆಲ್ಲ ಮಾತಾಡೋದಕ್ಕೆ. ಹಾಗಾಗಿ ನಾರ್ಮಲಾಗಿ ನಾನು ಹೆಂಗೆ ಮಾತಾಡ್ತೀನಿ ಹಾಗೆ ಮಾತಾಡ್ತೀನಿ. ಅಂದರೆ ನ್ಯಾಚುರಲ್ ಆಗಿದ್ದಷ್ಟು ನಾವು ಆಡಿಯನ್ಸ್ಗೆ ಇಷ್ಟ ಆಗ್ತೀವಿ, ಹೌದಲ್ವಾ? ಅದೇ ಅಲ್ವಾ ಇವಾಗ ನಮ್ಮ ವ್ಲಾಗ್ಗಳಲ್ಲಿ ನಾವು ಅದನ್ನೇ ತಾನೇ ತೋರಿಸ್ಬೇಕು. ನ್ಯಾಚುರಲ್ಲಾಗಿ ನಾವು ಡೈಲಿ ಹೆಂಗಿರ್ತೀವಿ ಅದನ್ನೇ ತೋರಿಸ್ಬೇಕು. ಎಲ್ಲ ಸೆಟ್ ಮಾಡಿಕೊಂಡು ಆ ಥರ ಮಾಡೋದಕ್ಕಾಗಲ್ಲ. ಕೆಲವೊಂದು ಮಾಡ್ಬೋದು, ಅದೇನಂದರೆ ಕಿಚನಲ್ಲಿ ಮಾತ್ರ. ಇವಾಗ ಅಡುಗೆ ಕೆಲಸದಲ್ಲೆಲ್ಲ ಒಂದು ಡಿಶ್ನ ನಾವು ತೋರಿಸ್ಬೇಕಂದ್ರೆ ಅದಕ್ಕೆಲ್ಲ ಸೆಟ್ ಮಾಡ್ಕೊಬೇಕು ನೀಟಾಗಿ. ಅಟ್ಲೀಸ್ಟ್ ಅದನ್ನು ಪ್ರೆಸೆಂಟೇಷನ್
ಅದು ಮುಖ್ಯ ಅದರಲ್ಲೆಲ್ಲ. ಇವಾಗ ಬ್ಯಾಕ್ಗ್ರೌಂಡೆಲ್ಲ ಕ್ಲೀನ್ ಮಾಡಿಕೊಂಡು ಅಥವಾ ವಿಡಿಯೋ ಮಾಡ್ತಾಯಿದ್ದೀನಿ ಅಂತನೋ ಸೆಟ್ ಮಾಡಿಕೊಂಡು ಮಾಡಿದ್ರೆ ಅದು ಶೂಟಿಂಗ್ ಆಗೋಗುತ್ತೆ. ನಮ್ಮ ಡೈಲಿ ವ್ಲಾಗಿಂಗ್ ಆಗುತ್ತೆ ಅಲ್ವಾ. ಸೊ ಇವಾಗ ನೋಡಿ ಹಾಸಿಗೆ ಎಲ್ಲ ಅಲ್ಲಿ ಕ್ಲೀನಾಗೇ ಇದೆ. ಅದನ್ನು ಯಾವ ಟೈಮಿಗೆ ಮಾಡಬೇಕು ಆ ಟೈಮಿಗೆ ಮಾಡಿ ಮುಗಿಸ್ಬಿಟ್ಟಿದ್ದೀನಿ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನೇನು ಅದನ್ನು ಕ್ಲೀನ್ ಮಾಡಿಲ್ಲ. ಇನ್ನು ಇಲ್ಲಿ ಬಟ್ಟೆಗಳನ್ನ ಮಡಿಸಿ ಚೇರ್ ಮೇಲೆ ಇಟ್ಟಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅದನ್ನು ಎತ್ತಿಟ್ಟು ನಾನು ವೀಡಿಯೋ ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ. ಇದು ನ್ಯಾಚುರಲ್ ವ್ಲಾಗ್ ಅಲ್ವಾ. ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಲಿಪ್ಸ್ಟಿಕ್ ಹಾಕೋ ಬಂದಿಲ್ಲ. ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಚಂದ ಮೇಕಪ್ ಆಗಿ ಬಂದಿಲ್ಲ. ಇದೆಲ್ಲ ನ್ಯಾಚುರಲ್ ಆಗಿ ಇರಬೇಕು ಅಲ್ವಾ. ನನ್ನ ಕೂದಲು ನೋಡಿ ಇವಾಗ ರೀಸೆಂಟಾಗಿ ಹೇರ್ ಕಟ್ ಮಾಡಿಸ್ಕೊಂಬಂದೆ, ಹಿಂಗಾಗ್ಬಿಟ್ಟಿದೆ. ಇಲ್ಲಿ ಕೈ ಬರ್ತಾನೆ ಇಲ್ಲ, ಎಷ್ಟು ಸಿಕ್ಕಾಗ್ಬಿಟ್ಟೈತೆ. ಅಯ್ಯಯ್ಯಪ್ಪ ಅಯ್ಯಯ್ಯೋ, ಹಿಂಗೆ ಹಿಡ್ಕೊಂಡು ಅಂದರೆ ಅಂತ ಚೆನ್ನಾಗಿತ್ತು ಹೇರು. ನೋಡಿ ಅಲ್ಲೇ ಹೆಂಗೆ ಗಂಟಾಗ್ಬಿಟ್ಟೈತಲ್ಲ. ಓಕೆ, ನಾನು ಮತ್ತೆ ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಬಂದೆ. ಏನಂದರೆ ಇವತ್ತು 12 ಗಂಟೆಗೆ ಎದ್ದೆ ನಾನು. ನೈಟ್ ಸ್ವಲ್ಪ ನಿದ್ದೆ ಇರಲಿಲ್ಲ, ಮೂಗೆಲ್ಲ ಬ್ಲಾಕ್ ಆಗೋಗಿತ್ತು, ಕರೆಕ್ಟಾಗಿ ನಿದ್ದೆ ಬರಲಿಲ್ಲ. ಸೊ ಲೇಟಾಗಿ ಎದ್ದಿದ್ದರಿಂದ ಲೇಟಾಗಿ ಎದ್ದಿದ್ದರಿಂದ ಅದಾದಮೇಲೆ ಇನ್ನು ಊಟ ತಿಂಡಿ ಎಲ್ಲ ತಿಂದು ಪಾಪುನ ಸ್ವಲ್ಪ ನೋಡಿಕೊಂಡು ಆಮೇಲೆ ನಾನು ಪಾಪು ಫ್ರೆಶ್ ಅಪ್ ಆಗೋಷ್ಟರಲ್ಲೇ ಸಂಜೆ ಆಗೋಯಿತು. ಅದಾದಮೇಲೆ ಮನೆಗೆ ಅತ್ತೆ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಅಲ್ಲೊಂದು ಸ್ವಲ್ಪ ಟೈಮ್ ಹೋಯಿತು. ಅದು ನೋಡ್ತಾ ಸಂಜೆನೂ ಆಗೋಯಿತು, ಅಂದರೆ ನೈಟು ಆಗೋಯಿತು. ಇನ್ನು ಇವಾಗ ವ್ಲಾಗ್ನ ಏನು ಅಂತ ಕಂಟಿನ್ಯೂ ಮಾಡಲಿ, ಅದಕ್ಕೋಸ್ಕರ ಎಂಡ್ ಮಾಡೋಣ ಅಂತ ಹೇಳೋದಕ್ಕೆ ಅಂತ ಬಂದೆ. ಹಾಗೆ ನಾನು ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ. ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದರೆ ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಏನಿತ್ತಂದ್ರೂ ಕಾಮೆಂಟ್ ಮಾಡಿ, ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದ್ದೀನಾ, ಅಥವಾ ನಿಮಗೆ ನಾನು ಮಾತಾಡಿದ್ದು ಎಲ್ಲೋ ಒಂದು ಪಾಯಿಂಟ್ ಇಷ್ಟ ಆಗಿದೆಯಾ, ಅದನ್ನು ನಾನು ಕಾಮೆಂಟಾಗಿ ತಿಳಿಸಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಓಕೆ, ನಾನು ಮಾತಾಡಿದ್ದು ಇವ್ರಿಗೆಲ್ಲೋ ಇಷ್ಟ ಆಯಿತು, ಓಕೆ ನಾನು ಮಾತಾಡಿದ್ದು ಈ ಲೈನ್ ಇವ್ರಿಗೆ ಇಷ್ಟ ಆಗಿಲ್ಲ, ಇದನ್ನು ನಾನು ಕರೆಕ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆನಾ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಲ್ವಾ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.